ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಂದು ನಮ್ಮ ಮನೆಯ ಗೌರಿ ಗಣೇಶ ಹಬ್ಬದ ದಿನದ ಲಾಗ್ ಆಗಿರುತ್ತೆ. ಇವತ್ತು ಗೌರಿ ಹಬ್ಬದ ದಿನ ಮಕ್ಕಳೇ ಎಲ್ಲರೂ ಕೂಡ ಸೇರಿಕೊಂಡು ಪೂಜೆ ಮಾಡಿದರು. ನಾನು ಇವತ್ತು ಪೂಜೆ ಮಾಡಿರಲಿಲ್ಲ. ಅವರೇ ಹೂವು ಹಣ್ಣು ಎಲ್ಲ ಕೂಡ ತೊಗೊಂಬಂದು ಇವತ್ತು ಪೂಜೆ ಮಾಡಿದ್ದಾರೆ. ಹೇಗೆ ಮಾಡಿದ್ದಾರೆ ಅನ್ನೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮತ್ತು ಗಣೇಶ ಹಬ್ಬದ ದಿನದ ಲಾಗು ಕೂಡ ಇವತ್ತಿನ ವಿಡಿಯೋ ಆಗಿರುತ್ತೆ. ನೋಡ್ತಾ ಇರ್ಬೋದು, ಟೈಮ್ ಆಗಿದೆ ಇವಾಗ 5:30. ನೋಡಿ ಇವಾಗ 5:30ಗೆ ಎಲ್ಲ ಪೂಜೆ ಕೂಡ ಮುಗಿಸಿದ್ದಾರೆ. ಮನೆಗೆ ಬಾಗಿಲಿಗೆ ಹೂವು ಎಲ್ಲ ಹಾಕಿ ಮನೆ ಬಾಗಿಲಲ್ಲಿ ದೀಪ ಎಲ್ಲ ಇಟ್ಟು ಪೂಜೆ ಮಾಡಿ ನೋಡ್ತಾ ಇರ್ಬೋದು. ಮಕ್ಕಳೇ ಸೇರಿಕೊಂಡು ಇವತ್ತು ಪೂಜೆ ಮಾಡಿದ್ದಾರೆ. ಅಪ್ಪ ಕೂಡ ಬಂದರು. ಸಾಯಂಕಾಲ ಫೋನ್ ಮಾಡಿ ಹೇಳಿದೆ ಬಾ ಹಬ್ಬಕ್ಕೆ ಅಂತ. ಅಪ್ಪ ಇವಾಗ ಜಸ್ಟ್ ತಾನೇ ಬಂದು ಊಟ ಮಾಡಿ ಕುಂತಿದ್ದಾರೆ. ಮಗಳಿಗೆ ಇವತ್ತು ರಜೆ ಇರಲಿಲ್ಲ ಸ್ಕೂಲಿಗೆ, ನಾಳೆ ರಜೆ ಕೊಟ್ಟಿದ್ದಾರೆ. ಇವತ್ತು ಸ್ಕೂಲ್ ಇತ್ತು. ಸ್ಕೂಲಿಂದ ಬಂದು ಅವಳು ಕೂಡ ಸ್ನಾನ ಎಲ್ಲ ಮಾಡಿ ಬಂದು ಇವಾಗ ತಾನೇ ಇವಾಗ ಅವಳನ್ನು ಕೂಡ ರೆಡಿ ಮಾಡಬೇಕು. ಅವರ ಮಮ್ಮಿ ಹೇಳ್ಬಿಟ್ಟು ಹೋಗಿದ್ರು ಮಕ್ಕಳಿಗೆಲ್ಲರೂ ಕೂಡ ಇವತ್ತು ನಿಮ್ಮದೇ ಪೂಜೆ, ನೀವೇ ಪೂಜೆ ಮಾಡಬೇಕು ಅಂತ. ಅದೇ ರೀತಿ ಅವರೇ ಎಲ್ಲರೂ ಕೂಡ ಸೇರಿಕೊಂಡು ಪೂಜೆ ಮಾಡಿದ್ದಾರೆ. ಹೂವು ಏನು ತಂದಿರಲಿಲ್ಲ. ಅವರೇ ಇವತ್ತು ಮಗಂಗೆ ರಜೆ ಇತ್ತು. ಮಗ ನಿಶಾ ಹೋಗಿ ಮಡಿವಾಳ ಮಾರ್ಕೆಟ್ಗೆ ಹೋಗಿ ಹೂವೆಲ್ಲ ತೊಗೊಂಬಂದು ಹೂವು ಹಣ್ಣು ಎಲ್ಲ ತೊಗೊಂಬಂದು ಪೂಜೆ ಮಾಡಿದ್ರು. ಮಕ್ಕಳು ಮಾಡೋದು ಗೊತ್ತಲ್ಲ, ಅದು ಅಲ್ಲೇ ಇದಿಲ್ಲೇ ನೋಡ್ತಾ ಇರ್ಬೋದು. ಅರ್ಶಿನ ಕುಂಕುಮ ಎಲ್ಲ ಕಲಸಿ ಹಾಗೆ ಅಲ್ಲಲ್ಲೇ ಇಟ್ಟಿದ್ದಾರೆ. ನಾನು ಮಾಡೋ ಆಗಿದ್ರೆ ಎಲ್ಲ ನೀಟಾಗಿ ಮಾಡ್ಕೋತಾ ಇದ್ದೆ. ಹೆಂಗೋ ಮಾಡಿದಾರಲ್ಲ ಪೂಜೆ ಅನ್ನೋದೊಂದು ಖುಷಿ ಅಂತ ಅನ್ನಿಸ್ತು. ಎಲ್ಲರೂ ಅವರೇ ಸೇರಿಕೊಂಡು ಪೂಜೆ ಕೂಡ ಮಾಡಿದ್ರು. 5:30ಗೆಲ್ಲ ಪೂಜೆ ಮುಗಿಸ್ಬಿಟ್ರು. ಹಾಗೆ ಇವತ್ತು ಗೌರಿ ಹಬ್ಬ ಆಗಿರೋದ್ರಿಂದ ಒಂದು 5 ಜನ ಮುತ್ತೈದರಿಗೆ ಅರ್ಶಿನ ಕುಂಕುಮ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದೇ ರೀತಿ ಹಸ್ಬೆಂಡ್ ಹೇಳೋಗಿದ್ರು ಸಾಯಂಕಾಲ ನಾನು ಬರೋ ಅಷ್ಟರಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ರೆಡಿಯಾಗಿರಬೇಕು ಅರ್ಶಿನ ಕುಂಕುಮ ಕೊಡೋಕ್ಕೆ ಅಂದ್ಬಿಟ್ಟು. ಅದೇ ಥರ ಮಗಳು ಕೂಡ ರೆಡಿ ಇದ್ದಾಳೆ. ಅವರಿನ್ನೂ ಕೂಡ ಬಂದಿರಲಿಲ್ಲ. ಈ ವಿಡಿಯೋ ಬಂದು ನೆಕ್ಸ್ಟ್ ಡೇ ಗಣೇಶ ಹಬ್ಬದ ದಿನದ ಲಾಗು. ಹೋಗಲ್ಲ ನಾನು ಸಿಂಪಲ್ ಆಗಿರೋದು ಹಾಕ್ಕೊಂಡು ಹೋಗಲ್ಲಿ ನೋಯ್ತದೆ ಅನ್ಬೇಡ. ಇಲ್ಲೇ ಬಾಮು ದೊಡ್ಡದೇ ತಂದ್ಬಿಟ್ಟಿದ್ದೀರಾ? ಅಲ್ಲೆಲ್ಲಿ ಇಲ್ಲೇ ಇಂದ ಯಾವುದು ಚಿಕ್ಕೋಗು ಇವ್ರು ಹೋಗಿದ ತಕ್ಷಣ ಅದ್ರ ಮೇಲೆ ಕಣ್ಣು ಹಾಕಿದ್ರೆ ಅದು ಎಷ್ಟು ಚೆನ್ನಾಗೈತೆ ಅಂತ ಹಂಗೆ ತಗೊಂಡು. ಅವಳು ಎಷ್ಟು ಚೆನ್ನಾಗೈತೆ ಅಂತ. ಕಲರ್ ಬೇಕಿತ್ತು. ಕಲರ್ ಗಣೇಶ ಕಲರ್ ಚೆನ್ನಾಗಿ ಇಕ್ಬಾರ್ದಮ್ಮ ಮನೇಲಿ, ಪಾಯ್ಸನಸ್ ಅದು. ಹಿಂಗಿದೆ ಉಲ್ಟಾ ಆಗೈತಾ ಇಲ್ಲಿ ನಾವು ಹಿಂಗೆ ನೆಕ್ಸ್ಟ್ ಗಣೇಶನೆಲ್ಲ ತಂದಾಯಿತು. ನೆಕ್ಸ್ಟ್ ಮಗಳನ್ನ ರೆಡಿ ಮಾಡಿದೆ. ಅವಳು ಸ್ವಲ್ಪ ಆಚೆ ಫ್ರೆಂಡ್ಸ್ ಜೊತೆ ಆಟ ಆಡೋಕ್ಕೆ ಹೋಗ್ತೀನಿ ಅಂತ ಅಂದ್ಲು. ಆದ್ದರಿಂದ ಅಷ್ಟರಲ್ಲಿ ಪೂಜೆ ಕೂಡ ರೆಡಿ ಆಯ್ತಾಯಿತ್ತು. ಮಗ ಎಲ್ಲ ರೆಡಿ ಮಾಡ್ತಾಯಿದ್ದ. ಅವಳು ರೆಡಿ ಮಾಡಿಬಿಟ್ಟು ಹಾಗೆ ಅವಳು ರೆಡಿ ಆದಮೇಲೆ ಒಂದು ಸ್ವಲ್ಪ ಫೋಟೋ ತೆಗಿಬೇಕು, ಆವಾಗಲೇ ಅವಳಿಗೆ ಸಮಾಧಾನ. ಹಾಗೆ ನಾನು ಫೋಟೋ ತೆಗಿತಾಯಿದ್ದೆ. ಅವಳು ಕೂಡ ಅವಳೇ ಯಾವ ಥರ ಬೇಕೋ ಅವಳಿಗೆ ಆ ಥರ ಎಲ್ಲ ಫೋಸ್ ಕೊಡ್ತಾಯಿದ್ಲು. ನಾನು ಕೂಡ ಫೋಟೋ ತೆಗೆದೆ. ನೋಡ್ತಾ ಇದ್ದೀರಾ ನೀವು ಕೂಡ ಯಾವ ರೀತಿ ಫೋಸ್ ಕೊಡ್ತಾ ಇದ್ದಾಳೆ ಅಂತ. ನಾನೇನು ಹೇಳ್ತಾ ಇರಲಿಲ್ಲ, ಅವಳೇ ಫೋಸ್ ಕೊಡ್ತಾ ಇರಲಿಲ್ಲ, ನಾನು ಫೋಟೋ ಕ್ಲಿಕ್ ಮಾಡ್ತಾ ಇದ್ದೆ ಅಷ್ಟೇ. ಗೌರಿ ಹಬ್ಬದ ದಿನ ಹಾಕ್ಕೊಂಡಿದ್ದು ಹೊಸ ಡ್ರೆಸ್ಸು. ಗಣೇಶ ಹಬ್ಬಕ್ಕೆ ಯಾವುದೂ ಇರಲಿಲ್ಲ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತಂದಿದ್ದನ್ನೇ ಒಂದೇ ಸತಿ ಹಾಕ್ಕೊಂಡಿರೋದು ಅಂತ ಹೇಳಿದ್ದೆ. ಇಲ್ಲ ನನಗೆ ಗಣೇಶ ಹಬ್ಬಕ್ಕೂ ಹೊಸದೇ ಬೇಕು ಅಂತ ಇವಾಗ ಹೋಗಿ ತಗೊಂಡು ಹಾಕ್ಕೊಂಡಿರೋದು. ಇನ್ನೂ ಹತ್ರಕ್ಕೆ ಇದೆ ಬಿಡೋದು. ಆಮೇಲೆ ಹೇಳೋದು ಅಯ್ಯೋ ಅಡುಗೆ ಎಲ್ಲ ಲೇಟ್ ಆಯಿತು. ಇನ್ನೂ ಹತ್ರಕ್ಕೆ ಇಡಿಯಪ್ಪ, ಅಷ್ಟು ದೂರ ಇತ್ತು. ಇನ್ನೊಂಚೂರು ಹಿಂಗಿದೆ.
ಹ್ಞೂ ಸಕ್ಕ Hey, ಒಂದು ಕಣ್ ಚಿಕ್ಕದು ಒಂದು ಕಣ್ ದೊಡ್ಡದು. ಗಣೇಶ ಹಬ್ಬದ ದಿನದ ಪೂಜೆ ಬಂದು ಮಗುಂದೇ ಇತ್ತು. ಹಸ್ಬೆಂಡ್ ಎಲ್ಲ ಹೇಳ್ಕೊಡ್ತಾಯಿದ್ರು ಹೇಗೆಲ್ಲ ಮಾಡಬೇಕು ಅಂತ. ಹಾಗೆ ಅವನು ಎಲ್ಲ ಮಾಡ್ದ, ನೋಡ್ತಾ ಇರ್ಬೋದು. ಹಣ್ಣು, ಒಂದು ತಿಂಡಿ ಐಟಮ್ಸ್ ಎಲ್ಲ ಅವನೇ ಜೋಡಿಸಿ ಪೂಜೆ ಕೂಡ ಮಾಡ್ದ. ನಾನು ಸ್ವಲ್ಪ ಅಡುಗೆ ಗಣೇಶನಿಗೆ ಕಡುಬು ಮಾಡೋದ್ರಲ್ಲಿ ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇದ್ದೆ. ನಾನೇನು ಪೂಜೆ ಕೆಲಸದಲ್ಲೇ ನೀವು ಈ ಸತಿ ಹೆಲ್ಪ್ ಮಾಡಲಿಲ್ಲ, ಅವರೆಲ್ಲ ಮಾಡಿಕೊಂಡ್ರು. ಪೂಜೆ ಕೂಡ ಆಯಿತು. ಹೆಂಗೋ ಥರ ಸಮಾಧಾನ ಅಂತ ಅನಿಸ್ತು. ಗಣೇಶ ಹಬ್ಬ ಮತ್ತು ಗೌರಿ ಹಬ್ಬ ಎರಡೂ ಕೂಡ ಖುಷಿ ಕೊಡ್ತು ಈ ವರ್ಷ ಅಂತಲೇ ಹೇಳ್ತೀನಿ. ಹಬ್ಬಕ್ಕೆ ಅಪ್ಪ ಕೂಡ ಬಂದಿದ್ದರು, ಅದು ಕೂಡ ಒಂಥರ ಖುಷಿ ಇತ್ತು. ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಹಬ್ಬನಂತೂ ಮಾಡಿದ್ವಿ. ಗೌರಿ ಗಣೇಶ ಹಬ್ಬ ಹಬ್ಬದ ಅಡುಗೆ ಎಲ್ಲ ಏನೇನು ಮಾಡಿದ್ದೆ ಅನ್ನೋದು ಮುಂದೆ ಹೋಯ್ತಾ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ನೋಡಿ, ಫುಲ್ ವಿಡಿಯೋ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಕಾಯಿ ಹೊಡಿಯಂಗಿಲ್ಲ, ಕಾಯಿ ಹೊಡಿಬೇಕಪ್ಪು. ಹಚ್ಚು ಹಚ್ಚು. how it is? ನದಿಲು Where did you bought it? Where did you bought it? From Korea online. ಇಲ್ಲೇ ಹಿಡಿಯಪ್ಪ, ಜೋರಾಗರಿತ ಅಂತ ಇತ್ತಲ್ಲ ಇಲ್ಲಿ. It looks good for you. ಇದೆಲ್ಲ ಇಟ್ಕೊಪ್ಪ. ಇದು ಜೋರಾಗಿ ಉರಿತಾ ಇರೋದು ಈಸಿನ, ಅದು ಮೆತ್ತಗುರಿಯೋದು ಈಸಿನ? ಮಗ ಎಲ್ಲ ಪೂಜೆ ಮಾಡಾಯಿತು. ಇವಾಗ ನೆಕ್ಸ್ಟು ಮಗಳು ಪೂಜೆ ಮಾಡ್ತಾ ಇದ್ದಾಳೆ. ಹಸ್ಬೆಂಡು ನಾನು ಲಾಸ್ಟಲ್ಲಿ ಪ್ರಸಾದ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತೀನಿ, ನೀವಿಬ್ಬರು ಮಾಡಿ ಅಂದರು. ಅವರಿಬ್ಬರು ಕೂಡ ಪೂಜೆ ಆಯಿತು. ಹಾಗೆ ನಾನು ಕೂಡ ಪೂಜೆ ಮಾಡಿ ಆಮೇಲೆ ಕಡುಬು ಮಾಡೋದಕ್ಕೆ ಹೊರಟೆ. ಹೋಗ್ಬಿಟ್ಟು ಬಂದ್ಬಿಡೋಗ್ರಿ ಸುನೀತಾರ್ ಮನೆಗೆ. ಬಾ, ಹೋಗ್ಬಿಟ್ಟು ಬಂದ್ಬಿಡೋಣ. ಖುಷಿನ ಕರ್ಕೊಂಡು ಹೋಗು, ನಾನು ಬರಲ್ಲ. ಅವಳನ್ನೇ ಖುಷಿ ಹೋಗಿ ಅವ್ರ ಮನೆಗೆ ಹೋಗಿ ಬಂದ್ಬಿಡೋ, ಸುನೀತಾರ್ ಮನೆಗೆ. ನೀನು ಹಿಂಗೆ ಮಾತಾಡ್ತೀಯ ನಾನು ಅಂತ? ಗಾಡಿಗೆ ತಾನೇ ಕರ್ಕೊಂಡು ಹೋಗ್ತಾಳೆ, ನೀನು ಇದಕ್ಕೆ ಕರ್ಕೊಂಡು ಹೋಗ್ತಾಳೆ. ಪೂಜೆ ಎಲ್ಲ ಆಯಿತು. ಅನಂತರ ನಾನು ಇಲ್ಲಿ ಅರ್ಶಿನ ಕುಂಕುಮಕ್ಕೆ ಕರೆದಿದ್ರು ನಮ್ಮ ಅಣ್ಣ, ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೋಗಿದ್ದೀವಿ ಮಗಳು ನಾನು. ಪ್ರತಿ ವರ್ಷ ಗೌರಿ ಹಬ್ಬದಲ್ಲಿ ಮಿಸ್ ಮಾಡ್ದಲೇ ನನಗೆ ಒಂದು ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಒಂದು ಪ್ರೀತಿ, ವಿಶ್ವಾಸ, ಗೌರವ ಎಲ್ಲ ಕೊಡ್ತಾ ನನಗೆ ಪ್ರತಿ ವರ್ಷ ಬಾಗಿನ ಕೊಡ್ತಾರೆ. ಅದೇ ರೀತಿ ಈ ವರ್ಷ ಕೂಡ ಮನೆಗೆ ಬಂದು ಕರೆದ್ಬಿಟ್ಟು ಹೋಗಿದ್ರು, ಅದರಿಂದ ಹೋಗೋಣ ಅಂತ ಹೊರಟ್ವಿ. ಕೈ ಮುಗಿ ಗಣೇಶನಿಗೆ. ಈ ಕಡೆ ಪ್ರವಾಸಕ್ಕೊಂದು ದೊಡ್ಡ ಮನೇಲಿ ಇರೋಣಪ್ಪ ಅಂತ ಕೇಳ್ತಾರೆ. ಎಲ್ಲೂ ಇಲ್ಲ, ಹುಡುಗಿ ಸಪೇತ್, ಅದಕ್ಕೆ ಇವತ್ತೊಂದೇ ಮಾರ್ಕೆಟಲ್ಲೂ ಸಿಗ್ಲಿವಾ? ಅಲ್ಲ, ನೀವು ಬೆಳಗ್ಗೆ ಹೋಗಿದ್ರಲ್ಲ. ಬೇಡ, ಹೊಗೆ ಆಗುತ್ತೆ. ಆಚೆ ಇಕ್ಬಿಡು, ಹಚ್ಬಿಟ್ಟು. ಆಚೆ ಇಕ್ಕಪ್ಪ, ಹಚ್ಬೇಕು. ಏನು ಅವ್ರ ಮನೆ ನಾಳೆ ನಾನ್ ವೆಜ್ಜಾ? ತಾತ ರೇಗಾಡ್ತಾ. ಇದು ಒಂದು ಸಾಯಂಕಾಲ ಗಣೇಶನ್ ಬಿಡಕ್ಕೆ ಅಂದ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾನೆ ಮಗ. ನಾವು ಕೂಡ ಹೋಗ್ಬಿಟ್ಟು ಬಂದು ಅನಂತರ ಅಡುಗೆ ಆ ಕೆಲಸ ಈ ಕೆಲಸ ಬ್ಯುಸಿ ಅದೇ, ಆಮೇಲೆ ಏನು ವಿಡಿಯೋ ಮಾಡಲಿಲ್ಲ. ಇವಾಗ ಗಣೇಶನ್ ಬಿಡಕ್ಕೆ ಪೂಜೆ ನಡೀತಾ ಇದೆ. Dora Mona, let's go.
ಮುಂದಕ್ಕೆ ಹೇಳ್ಕೊ, ಸ್ವಲ್ಪ ಸ್ವಲ್ಪ ಮುಂದಕ್ಕೆ ಹೇಳ್ಕೊ. ಹಾಂ, ಇವಾಗ ಅವನ್ನೆಲ್ಲ ಸ್ವಲ್ಪ ಮುಂದಕ್ಕೆ. ಹಾಂ, ಅಷ್ಟೇ. ಒಂದು ಚೈನ್ ಕೊಡು. ಕುಡ್ಬಾರ ಇಲ್ಲಿ. ನಾವಂತೂ ವರಮಹಾಲಕ್ಷ್ಮಿ ಹಬ್ಬನ ಮಾಡಿ ಅಮ್ಮನವ್ರ ಹತ್ರ ಗಣೇಶ ಹಬ್ಬ ಮಾಡಿ ಗಣೇಶನ ಹತ್ರ ಅಂತೂ ನಾವು ವರ ಕೇಳ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಒಂದು ಜಾಗ ಆಗಲಿ ನಿಮ್ಮ ಒಂದು ಪೂಜೆ ಮಾಡೋದಕ್ಕೆ ಅಂತ. ನೋಡೋಣ ಮುಂದಿನ ದಿನಗಳಲ್ಲಿ ಏನೇನಾಗುತ್ತೆ ಏನೋ ಅನ್ನೋದು ಅಪ್ಡೇಟ್ ಕೊಡ್ತಾ ಹೋಗ್ತಾ ಇರ್ತೀನಿ, ನೀವು ನೋಡ್ತಾ ಇರ್ತೀರಾ. ನಮ್ಮದು ಅದೊಂದು ಕನಸಾಗ್ಬಿಟ್ಟಿದೆ, ಒಂದು ಮನೆ ಮಾಡ್ಕೋಬೇಕು ಅಂತ. ಏಕೆಂದರೆ ನೋಡ್ತಾ ಇದ್ದೀರಾ ಜಾಗನೇ ಇಲ್ಲ, ಆದ್ರೂ ನಮಗೆ ದೇವ್ರು ಮಾಡಬೇಕು ಅನ್ನೋ ಒಂದು ಆಸೆ, ಆದರೆ ಜಾಗ ಇಲ್ಲ. ಆದರೂ ಅದರಲ್ಲಿ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಅದೊಂದು ಕನಸಿದೆ, ಒಂದು ದೊಡ್ಡ ಜಾಗ ಮಾಡಬೇಕು ಅನ್ನೋದು. ನೋಡೋಣ ಯಾವಾಗ ಒಂದು ಕನಸು ಈಡೇರುತ್ತೆ ಅನ್ನೋದು. ಕನಸು ಈಡೇರಿದಾಗ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ಕೊತೀನಿ. ಕೂಗ್ರಿ ಗಣಪತಿಗೆ. ನಮಸ್ಕಾರ ಮಾಡ್ಕೋ. ಹಿಂಗೆ ಖುಷಿ ಸೈಡ್ ಹಿಂಗೆ ನಡಿ. ಫಸ್ಟ್ ನಡೀರಿ, ಬೆನ್ ತೋರ್ಸ್ಕೋ. ನೀನ್ ನಡಿ ಫಸ್ಟ್. ಗಣೇಶ ಬಪ್ಪ ಮೋರಿಯಾ ಮಂಗಳ ಮೂರ್ತಿ ಮೋರಿಯಾ ಗಣೇಶ ಬಂದ ಕೈ ಕಡುಬು ತಂದ ಚಿಕ್ಕೆಲೆಗ್ ಬಿದ್ದ ದೊಡ್ಡ ಕೆರೆಯಲ್ಲಿ ಎದ್ದ ಗಣೇಶ ಬಂದ ಕೈ ಕಡುಬು ತಿಂದ ಚಿಕ್ಕೆಲೆಗ್ ಬಿದ್ದ ದೊಡ್ಡ ಕೆರೆಯಲ್ಲಿ ಎದ್ದ. ಓಂ ಬೋರೋ ಜೈ ಗಣೇಶ ಮಹಾರಾಜ್ ಕಿ ಜೈ. ಬೋರೋ ಜೈ ಗಣೇಶ ಮಹಾರಾಜ್ ಕಿ ಜೈ. ಬೋರೋ ಶ್ರೀ ಗಣೇಶ ಮಹಾರಾಜ್ ಕಿ ಜೈ. ಬೋರೋ ಶ್ರೀ ಗಣೇಶ ಮಹಾರಾಜ್ ಕಿ ಜೈ. ರಾಗತ್ತೆ ಇವಾಗ ಗೊತ್ತೈತೆ. ಎಲ್ಲೋ ವಿಳೆದೆಲೆ ಗಿಡ ಅದನ್ನು ಕಷ್ಟ ಆಗಲ್ಲ. ನೀವು ಬಟ್ಟೆ ಹಾಕ್ಬಾರ್ದು. ಒಂದು ಬಟ್ಟೆ ಇಟ್ಕೊಂಡು ಮೇಲ್ಗಡೆಯಿಂದ ಎತ್ತು. ಬಟ್ಟೆ ಇಟ್ಕೊ ಇಲ್ಲಿ. ಹಾಂ, ನೀನು ಬಿಟ್ಟು ನಿಮಿಷ 3 ಸಲ ಮುಳುಗಿಸ್ಬೇಕು, 3 ಸಲ ಎತ್ತಬೇಕು. ಮುಂದಕ್ಕಿಡು. ಹಾಂ, ಮುಂದಕ್ಕೆ. ಹಾಂ, ಮುಂದಕ್ಕೆ ಬಿಡ್ತಾ ಇದೀವಿ ಬನ್ನಿ. ಖುಷಿ ಬಂದಿದ್ಲ ಅವಾಗಲೇ. ಹ್ಞೂ, ನೀನು 3 ಸಲ ಬಿಟ್ಟು 3 ಸಲ ಎತ್ತು. ಮುಳುಗಲ್ವಾ? ಬಿಡ್ಬೇಡಿ, ಇನ್ನೊಂದು ಟಬ್ ಮುಚ್ಚಿಬಿಡೋಣ ಬೇಕಾದ್ರೆ. ಅಲ್ಲ ಹಿಂಗೆ ಮಲಗಿಸ್ಬಿಡೋಣ. ಹಂಗೆ ಇರಲಿ ನಿಮಿಷ. ಬಿಟ್ಬಿಡು, ಹಂಗೆ ಬಿಟ್ಬಿಡಪ್ಪ. ಹಂಗೆ ಕರಗತ್ತೆ ಬಿಡು. ಒಂದು ನಮ್ದು ಅಪ್ಪ ನಮ್ಮ ಇದ್ರ ಟಬ್ ತಗೊಂಡು ಬಂದು. ಇಲ್ಲ ಬಿಡಪ್ಪ, ಕರಗುತ್ತೆ. ಇಲ್ಲೇ ಐತಲ್ಲ, ಅಲ್ಲಿ 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 ಐತಲ್ಲ, ಗಾಳಿ ಆಗಲ್ಲ ಅಲ್ಲಿ ಆ ಕಡೆ ಇರೋದು ಕಬ್ಬು. ಹಂಗೆ ಚಿಕ್ಕ ಟಬ್ಬು ಅದು ಬರಲ್ಲ, ಬರ್ತಾ ಇಲ್ವ ಕೆಳಗಡೆ ಅದನ್ನ ಹಿಂಗೆ ಅನ್ನಕ್ಕೆ ಹೋಗಿದ್ದ ಬರಲ್ವಾ? ಕರಗುತ್ತೆ ಬಿಡು, ಹಂಗೆ ಕರಗುತ್ತಪ್ಪ. ಇದ್ರ ಮುಚ್ಚು, ಕರ್ಗೋಗುತ್ತೆ. ಮುಚ್ಚು ಬಿಡಪ್ಪ. ನಾವು ಬೇರೆಯವ್ರು ಕೊಡೋದು ತಪ್ಪಪ್ಪ. ಎಲ್ಲಾದ್ರೂ ಬಿಸಾಕ್ಬಿಡ್ತಾರೆ. ಹಾಂ, ಬಿಡಪ್ಪ, ಕರ್ಗತ್ತೆ. ಗಣೇಶನ ಇಲ್ಲಿ ಯಾರಾದರೂ ಕುಂಡ್ರಿಸಿದಾರಲ್ಲ, ಅವ್ರು ಹೆಂಗಿದ್ರು ಎಲ್ಲಾದರೂ ಕೆರೆಗೆ ತೊಗೊಂಡೋಗಿ ಬಿಡುವಾಗ ಬಿಡ್ತಾರೆ, ಅವ್ರಿಗೆ ಕೊಟ್ಬಿಡೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಬೇಡ, ಅವರು ಎಲ್ಲಿ ಬಿಡ್ತಾರೋ ಆಮೇಲೆ ಎಲ್ಲೇ ಸಿಗ್ತಾರೋ, ನಾವು ಪೂಜೆ ಮಾಡಿದ್ದು ಆ ಥರ ಎಲ್ಲ ಕೊಡಬಾರ್ದು ಅಂತ ಅನ್ನಿಸ್ತು ಯಾಕೋ ಮನಸ್ಸಿಗೆ.
ನಾವೇ ಇಲ್ಲೇ ಟಬ್ಬಲ್ಲೇ ಬಿಡ್ತಾಯಿದ್ವಿ ವರ್ಷ ಕೂಡ. ಆಮೇಲೆ ಇಲ್ಲೇ ಬಿಟ್ಬಿಡೋಣ ಅದೇ ರೀತಿ ವರ್ಷ ಬಿಟ್ಟಂಗೆ ಅಂದ್ಬಿಟ್ಟು ಟಬ್ಬಲ್ಲಿ ಬಿಟ್ಟಾಯಿತು. ಗಣೇಶನ ಬಿಟ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀವಿ. ಹೋಗಾಯಿತು ನಂತರ ಊಟಕ್ಕೆ ಕೂಡ ಕುತ್ಕೋತಾ ಇದ್ದೀವಿ. ಮಧ್ಯಾಹ್ನ ಕೂಡ ಯಾರೂ ಅಷ್ಟಾಗಿ ಸರಿ ಊಟ ಮಾಡಿರಲಿಲ್ಲ, ಹೊಟ್ಟೆ ಹಸಿವಾಗಿತ್ತು. ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಊಟಕ್ಕೆ ಬಂದು ಸಿಹಿ ಕಡುಬು, ಖಾರ ಕಡುಬು, ಅನಂತರ ಕೋಸಂಬರಿ, ಕಡಲೆಕಾಳು ಉಸ್ಲಿ, ಗಣೇಶನಿಗೆ ಪ್ರಸಾದಕ್ಕೆ ಅಂತ ಮಾಡಿದ್ನಲ್ಲ ಅದು, ಮತ್ತು ಅನ್ನ ಸಾಂಬಾರು ಇಷ್ಟೆಲ್ಲ ಇತ್ತು ಇವತ್ತಿನ ಊಟದಲ್ಲಿ. ಓಕೆ ಸ್ನೇಹಿತರೆ, ನಾನು ಕೂಡ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಓಕೆ ಬಾಯ್ ಬಾಯ್, ಟೇಕ್ ಕೇರ್, ಶುಭರಾತ್ರಿ, ಬಾಯ್ ಬಾಯ್.